ಅಬ್ಬಾ ಪೂಜಾ ಇಲ್ಲ, ಇದೇ ಒಳ್ಳೆ ಟೈಮು ಎಸ್ಕೇಪ್ ಆಗಕ್ಕೆ. ಸೀರೆ ಉಡ್ಕೊ ಅಂದ್ರೆ ಇಲ್ಲಿ ಬಂದ್ ನಿದ್ದೆ ಮಾಡ್ತಿದ್ಯಾ? 3 ಸೀರೆ ಆಯ್ತು, ನಾನ್ ಬರಲ್ಲ. 1 ಸೀರೆ ಹುಡ್ಕಕ್ಕೆ ಇಷ್ಟೊತ್ ಮಾಡ್ತೀರಾ? ಅದೇ ಅಂಬಾನಿ ಹೆಂಡತಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ಒಂದು IPL ಟೀಮ್ನೇ ಸೆಲೆಕ್ಟ್ ಮಾಡಿರೋರು. ನಾನ್ ಬರಲ್ಲ, ನೀನ್ ಹೋಗು ಹೋಗು ಅಂದೆ. ಪೂಜಾ ಬಾ ಹೋಗೋಣ. ಗಿರಿ, ಈ ಹೆಣ್ಮಕ್ಳು ಶಾಪಿಂಗ್ ಮಾಡೋದು ಅಂದ್ರೆ ಹೆಂಗ್ ಗೊತ್ತೇನೋ, ಒಂಥರ ಈ ಮೆಗಾ ಸೀರಿಯಲ್ ಇದ್ದಂಗೆ. ನಾವು ನೋಡ್ತಾನೆ ಇರ್ತೀವಿ. ಇವಾಗ ಮುಗಿಯುತ್ತೆ, ಅವಾಗ ಮುಗಿಯುತ್ತೆ, ಇವಾಗ ಮುಗಿಯುತ್ತೆ, ಅವಾಗ ಮುಗಿಯುತ್ತೆ ಅಂತ ಕೊನೆಗೂ ಮುಗಿಯಲ್ಲ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇರ್ತಾರೆ. ನಾನು ಅಲ್ಲೇ ನೋಡ್ತಾ ಇದ್ದೀನಿ, ಸೀರೆ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಟ್ವಿಸ್ಟ್ ಆಗ್ತಾ ಇದೆ ಹೊರತು ಇವ್ರ ಸೆಲೆಕ್ಷನ್ ವಂಶಿ, ಈ ಸೀರೆ ನೋಡು, ಇದ್ ನಿನಗ್ ತುಂಬಾ ಚೆನ್ನಾಗ್ ಒಪ್ಪುತ್ತೆ. ಅಯ್ಯೋ ಬೇಡ್ವೆ ನಮ್ಮಂತ ವಯಸ್ಸಾದವ್ರು ಉಟ್ಕೊಳ್ಳೋ ಹಾಗಿದೆ. ಈ ಸೀರೆ ನೋಡೆ, ಇದೇನಾದ್ರೂ ಉಟ್ಕೊಂಡ್ಬಿಟ್ರೆ ಪಿತಾಂಬರ, ಒಳ್ಳೆ ಮಹಾಲಕ್ಷ್ಮಿ ಇದ್ದಾಗಿರ್ತಾಳೆ ಕಣೆ. ನೋಡು, ಆ 2 ಸೀರೆಗಳು ಚೆನ್ನಾಗಿದೆ, ಆದ್ರೆ ಈ ಬಣ್ಣ ನನ್ ಮಗಳಿಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ನೋಡಮ್ಮ ಇದು. ನೀನೇ ಹೇಳಮ್ಮ, ನಿನ್ಗೆ ಯಾವ ಸೀರೆ ಇಷ್ಟ ಆಯ್ತು ಅಂತ. ದೊರೆಸ್ವಾಮಿಗಳೇ, ನಾವ್ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಗಿರಿಗ್ ಸೀರೆ ಉಡ್ಸಾಗೆ ನಮಗೂ ಸೀರೆ ಉಡ್ಸಿ ಗೊಂಬೆಗಳು ಮಾಡ್ಬಿಡ್ತಾರೆ. ಮೊದಲೋಗೋಣ, ಬನ್ನಿ. ವಂಶಿ, ನೀನೇ ಹೇಳಮ್ಮ, ನಿನ್ಗೆ ಯಾವ ಸೀರೆ ಇಷ್ಟ ಆಯ್ತು ಅಂತ. ಏ ವಂಶಿ, ಅಲ್ಲೇನ ನೋಡ್ತಿದ್ಯಾ? ಯಾವ ಸೀರೆ ಇಷ್ಟ ಆಯ್ತು ಅಂತ ಹೇಳು. ಅದು ಅಮ್ಮ, ಎಲ್ಲ ಸೀರೆನೂ ಚೆನ್ನಾಗಿದೆ. ಕೇಳಿಸ್ಕೊಂಡ್ರ? ಅವಳಿಗೆ ಎಲ್ಲಾ ಸೀರೆನೂ ಇಷ್ಟ ಆಗಿದೆ. ಆದ್ರೆ ಗಂಡಿನ ಮನೆ ಕಡೆಯವ್ರೆ ನೋಡೋ ಅಂತ ಸೀರೆ ಅವಳಿಗೆ ಇಷ್ಟ ಆಗೋದು. ಗಂಡ್ ಮನೆಯವರು, ಸೊ ನಾನ್ ಇಷ್ಟಪಟ್ಟಿರೋ ಸೀರೆನೆ ವಂಶಿ ತಗೋತಾಳೆ. ಅಯ್ಯೋ, ಅದನ್ನೇ ಮತ್ತೆ ನಾನು ಹೇಳ್ತಾ ಇರೋದು. ನಾನ್ ಸೆಲೆಕ್ಟ್ ಮಾಡಿದ್ದೆ, ಅವಳು ಉಟ್ಕೋಬೇಕು. ನೋಡು, ಪಿತಾಂಬರ ಉಟ್ಕೊಂಡ್ರೆ ಲಕ್ಷ್ಮಿ ತರ ಇರ್ತಾಳೆ ಕಣೆ. ಅಮ್ಮಮ್ಮ, ಒಂದ್ ಕೆಲ್ಸ ಮಾಡೋಣ, ಈ ಸೀರೆಗಳಿರ್ಲಿ, ಆದ್ರೆ ಬೇರೆ ಆಪ್ಷನ್ಸ್ ನೋಡೋಣ. ನಮ್ಮೆಲ್ರಿಗೂ ಯಾವ ಸೀರೆ ಇಷ್ಟ ಆಗುತ್ತೋ ಅದನ್ನೇ ಸೆಲೆಕ್ಟ್ ಮಾಡೋಣ, ಆಯ್ತಾ? ಆಯ್ತಾಯ್ತು. ಕೃಷ್ಣ ಇಷ್ಟೊತ್ತು ಇಲ್ಲೇ ಇದ್ನಲ್ಲ, ಅಷ್ಟು ಬೇಗ ಎಲ್ಲಿ ಹೊರಟೋದ? ಈ ಪೂಜಾ, ನಿಮ್ಮಣ್ಣ ಇಲ್ಲೇ ಕಾಣಿಸ್ತಿಲ್ಲ. ಇಲ್ಲೇ ಇದ್ನಲ್ಲ, ಎಲ್ಲೋದ ಇವನು? ಇಲ್ಲಿ ನೋಡು ಪೂಜಾ, ನಿಮ್ಮಣ್ಣ ಸೆಲೆಕ್ಟ್ ಮಾಡೋ ಸೀರೆನೇ ನಾನು ಉಟ್ಕೊಳ್ಳೋದು. ನೀನ್ ಏನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಅವನ್ನ ಕರ್ಕೊಂಡ್ ಬರ್ಬೇಕಿವಾಗ. ಡೋಂಟ್ ವರಿ ಅದ್ಕೆ, ಈ ಪೂಜಾ ಇರ್ಬೇಕಾದ್ರೆ ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಾ? ಅಣ್ಣನೇ ಬಂದ್ ನಿಮ್ಗೆ ಸೀರೆ ಸೆಲೆಕ್ಟ್ ಮಾಡ್ತಾನೆ, ನೋಡ್ತಾ ಇರಿ. ಆಯ್ತು, ಹೋಗ್ ಕರ್ಕೊಂಬಾ. ಅಪ್ಪ ದೇವ್ರೆ, ಇವ್ರ ಶಾಪಿಂಗ್ ಮುಗಿಯೋದಿನೋ ಅದು ಎಷ್ಟೊತ್ತಾಗುತ್ತೋ ಏನೋ. ಮೈ ಡಿಯರ್ ಸನ್, ಇದು ಜಸ್ಟ್ ಪ್ರಾರಂಭ ಆಗಿದ್ಯಪ್ಪ. ಆಗಿದ್ರೆ ಇದು ಫಸ್ಟ್ ಇನ್ನಿಂಗ್ಸಾ? ಹ್ಞೂ ಕಣ, ವಿಕೆಟ್ ಬಿದ್ದಿಲ್ಲ ಅಷ್ಟೇ. ಇಷ್ಟ ಟೈಮಲ್ಲಿ ನಾವು 10 ಎಕರೆ ಕಪ್ ಕಟಾವ್ ಮಾಡಿಸ್ಬೋದಾಗಿತ್ತು. ದೊರೆಸ್ವಾಮಿಗಳೇ, ಇದು ನಿಮ್ಗೆ ಮೊದಲನೇ ಅನುಭವ ಅಂತ ಕಾಣಿಸುತ್ತೆ. ನನಗಿಂತ ಅನುಭವಗಳು ಸಾಕಷ್ಟು ಸರಿ ಆಗೋಗಿದೆ. ಒಂದ್ಸರಿ ಪರ್ಚೇಸ್ ಹೇಗ್ ಮಾಡಿದ್ರು ಅಂತಂದ್ರೆ, ನಮ್ಮ ಕಾರಲ್ಲಿ ಜಾಗ ಸಾಲದೆ ಕ್ಯಾಬ್ನೇ ಬುಕ್ ಮಾಡ್ಬೇಕಾಯ್ತು. ಅದಕ್ಕೆ ಮತ್ತೆ ಕೃಷ್ಣ ಮತ್ತೆ ಅವ್ರ ಅಣ್ಣ ಇಬ್ರು ಈ ಶಾಪಿಂಗ್ ಇಂದ ಎಸ್ಕೇಪ್ ಆಗ್ಬಿಟ್ಟಿದ್ದು. ಅಣ್ಣ, ನೀನ್ಯಾಕೆ ಎಲ್ಲಿಗೆ ಬಂದೆ? ಅದೆಲ್ಲ ನಿನ್ಗೆ ಯಾಕೋ? ನಾನ್ ಬಂದಿರೋದು ಅಣ್ಣನ್ ಕರಿಯಕ್ಕೆ. ಅಣ್ಣ, ನೀನ್ ಬಂದ್ರೆ ಮಾತ್ರ ಅಂತೆ ಅದಕ್ಕೆ ಸೀರೆ ಸೆಲೆಕ್ಟ್ ಮಾಡೋದು. ನೀವು ತಾನೇ ಸೀರೆ ಉಟ್ಕೊಳ್ಳೋದು, ನಾನ್ಯಾಕೆ ಸೆಲೆಕ್ಟ್ ಮಾಡ್ಬೇಕು? ನಿಮ್ಗೆ ಏನ್ ಬೇಕೋ ತಗೋ ಹೋಗ್ರಿ. ಸರಿ, ಹೋಗಿ ಅದ್ಕೆಗೆ ಈಗ ಹೇಳ. ಆಮೇಲೆ ನೀನುಂಟು ಅದಕ್ಕೆ ಉಂಟು, ನನ್ನ ಬೈಬಾರ್ದು. ಹೋಗ್ಲಾ? ಕೃಷ್ಣ, ಹೋಗಪ್ಪ. ಈಗ್ಲೇ ತಗ್ಗಿ ಬಗ್ಗಿ ನಡಿದೆ ಹೋದ್ರೆ ಆಮೇಲೆ ತುಂಬಾ ಅನುಭವಿಸ್ಬೇಕಾಗತ್ತೆ. ಹೋಗ ಮರಿ, ಹೋಗು. ಕೃಷ್ಣ, ಹೋಗಪ್ಪ, ಹೋಗಿರ್ಲಿ. ಸರಿ, ಬರ್ತೀನಿರೋ. ಬಾ. ಅದಕ್ಕೆ ಕೃಷ್ಣನ ಬಂದ.
ಬಾರಪ್ಪ ಕೃಷ್ಣ, ನಿನಗೆ ಗಿರಿ ತರ ಸೀರೆ ಉಡ್ಸಿ ಏನೋ ನೋಡಲ್ಲ, ಆರಾಮಾಗಿರು. ನಿನ್ ಹೆಂಡತಿಗೆ ಒಂದಷ್ಟು ಸೀರೆಗಳನ್ನ ಸೆಲೆಕ್ಟ್ ಮಾಡಿದೀವಿ, ಇದ್ರಲ್ಲಿ ನಿನಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳು. ಮೈ ಮೇಲೆ ಹಾಕೊಂಡು ತೋರ್ಸು. ಚೆನ್ನಾಗಿಲ್ಲ. ವಾವ್ ವಾಸು, ಆ ಸೀರೆ ಚೆನ್ನಾಗಿದೆ ಅಲ್ವೇನೆ? ಚೆನ್ನಾಗಿದೆ ಅಮ್ಮ, ಆದ್ರೆ ಅದನ್ನ ನಾವು ಹೇಳೋ ಹಾಗಿಲ್ಲ. ಓ, ನಿಮ್ಮ ಮಗದೀರ ಹೇಳ್ಬೇಕು. ಕೃಷ್ಣ ನೋಡಪ್ಪ, ನಿನ್ ಹೆಂಡತಿಗೆ ನೀನೇ ಒಂದ್ ಸೀರೆ ಸೆಲೆಕ್ಟ್ ಮಾಡ್ಬಿಡಪ್ಪ. ಅಮ್ಮ, ಈಗ ಹಾಕೊಂಡಿರೋ ರೆಡ್ ಸೀರೆನೇ ಚೆನ್ನಾಗಿದೆ ಅಮ್ಮ. ಗಿರಿಗ್ ಸೀರೆ ಉಡ್ಸಿತ್ತಾರ ಎಲ್ ಅಣ್ಣಂಗೂ ಸೀರೆ ಉಡ್ಸ್ಬಿಡ್ತೀವ ಅಂತ ಎದ್ರುಕೊಂಡಿದ್ದ, ಅದಕ್ಕೆ ಬೇಗ ಸೆಲೆಕ್ಟ್ ಮಾಡ್ಬಿಟ್ಟೆ ಅಲ್ವೇನೋ ಅಣ್ಣ? ಪರವಾಗಿಲ್ಲ ಕಣೋ ಕೃಷ್ಣ, ನಿನಗ್ ಪಂಚನೆ ಸೆಲೆಕ್ಟ್ ಮಾಡಕ್ ಬರಲ್ಲ ಅಂದ್ಕೊಂಡಿದ್ವಿ. ಈಗ ವಂಶಿ ನಮ್ಮ ಮನೆಗ್ ಬಂದ್ಮೇಲೆ ಸೀರೆ ಸೆಲೆಕ್ಟ್ ಮಾಡೋ ರೇಂಜಿಗೆ ಬೆಳೆದ್ಬಿಟ್ಟಿದ್ಯಾ. ಎಷ್ಟು ಬೆಳೆದಿದ್ದಾನಪ್ಪ ನನ್ ಮಗ. ಈ ಸೀರೆ ಅಂತೂ ನಮ್ಮ ವಂಶಿಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಕಣೆ. ವಂಶಿ, ಈ ಸೀರೆ ಓಕೆನಾ? ನಮ್ಮ ಅಣ್ಣ ಸೆಲೆಕ್ಟ್ ಮಾಡಿರೋ ಸೀರೆನಾ ಅದಕ್ಕೆ ಹೇಗ್ ಬೇಡ ಅಂತಾರೆ?